ವ್ಲಾಗ್ಗೆ ಹೇಗೆ ಏನು ಪ್ಲ್ಯಾನ್ ಮಾಡಬೇಕಂತ ನೀವೇನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಏನೋ ಯಾರಾದರೂ ಮದರ್ಸ್ ಇರೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಮ್ಮರ್ ಕ್ಯಾಂಪ, ಊರಿಗೆ ಹೋಗ್ತಾ ಇದ್ದೀರಾ, ಮತ್ತು ಏನು ಬೇರೆ ಎಲ್ಲ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಸಮ್ಮರ್ ಕ್ಯಾಂಪ್ ಆದರೆ ಏನು ಯಾವ ಥರ ಇದು ಹಾಕಿದ್ದೀರಾ ನೀವು, ಕೋರ್ಸ್ಗಳಿಗೆ ಪ್ರಿಫರ್ ಮಾಡಿದ್ದೀರಾ ಅಂತ. ಅದಾದಮೇಲೆ ಯಾವ ಏಜಲ್ಲಿ ಏನು ಮಾಡಿಸ್ತಾ ಇದ್ದಾರೆ ಅಂತ. ನನಗೆ ಮೋಕ್ಷಿತಿಗೆ ಯೋಗ ಕ್ಲಾಸ್ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವನಿಗೆ ಯೋಗ ಆದರೆ ಕಲೀಲಿ, ಪ್ರಾಕ್ಟೀಸ್ ಆಗಲಿ, ಅದು ಹ್ಯಾಬಿಟ್ ಬರಲಿ ಅಂತ. ಒಂದು ಎರಡನೇದು ಅದರಿಂದ ಏನೋ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ, ಅದು ರೊಟೀನ್ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಮಾಡ್ತಾಯಿದ್ದೆ, ಈಗ ಮಾಡ್ತಾ ಇಲ್ಲ. ಅದನ್ನು ಆ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಅದೇನಾಗುತ್ತೆ ನೋಡಬೇಕು. ಆ್ಯಕ್ಚುಲಿ ಸ್ವಲ್ಪ ಇಂಪ್ರೂವ್ ಆಗಿದೆ, ಬಟ್ ಸ್ಕ್ರೀನ್ ಅಂತೂ ಟಿ ವಿನ ಹೆಂಗೆ ಅವಾಯ್ಡ್ ಮಾಡೋದು ಗೊತ್ತಾಗ್ತಾಯಿಲ್ಲ. ಬಿಸಿಲಲ್ಲಿ ಹೊರಗಡೆ ಕರ್ಕೊಳಕ್ಕಾಗಲ್ಲ ಅವನಿಗೆ. ಇಲ್ಲಿ ಏನು ಮಾಡಬೇಕು, ಮನೆ ಒಳಗೆ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ. ಅಟ್ಲೀಸ್ಟ್ ಹೌಸ್ ಕೋರ್ ವರ್ಕ್ ಮಾಡೋಕ್ಕೂ ಬಿಡಲ್ಲ. ಅಮ್ಮ ಬನ್ನಿ ಟ್ರಿಕ್ ಒಂದು, ಇಲ್ಲಾಂದರೆ ನಾನು ಕೆಲಸ ಮಾಡ್ತಿರ್ತೀನಿ, ನೀನು ಟಿ ವಿ ನೋಡು ಅಂತ ಹೇಳ್ಬಿಡ್ಲಿ ಅಂತ. ಹಬ್ಬ ಏನು ಟ್ರಿಕ್ ಯೂಸ್ ಮಾಡ್ತಾರೆ ಮಕ್ಕಳಂತೂ. ಸೊ ನೀವು ಸಮ್ಮರ್ ಕ್ಯಾಂಪಲ್ಲಿ ನಿಮ್ದು ಏನು ಪ್ಲ್ಯಾನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಏನು ಹೇಳಿದ್ನಲ್ಲ ಆವಾಗಲೇ, ಇವತ್ತೇನೋ ಪ್ಲ್ಯಾನ್ ಮಾಡಿದ್ದೆ ಕೆಲಸ, ಅದು ಆಗಲಿಲ್ಲ. ಸೊ ನಾವು ಅಂದ್ಕೊಂಡಂಗೆಲ್ಲ ಕೆಲಸಕ್ಕೆ ಕೆಲವು ಟೈಮ್ ಆಗೋದಿಲ್ಲ, ಅದೇನು ಮಾಡೋಕ್ಕಾಗೋದಿಲ್ಲ. ತಾಳ್ಮೆಗೆ ಟೈಮ್ ಬಂದಾಗ ಅದಾಗೆ ಎಲ್ಲ ಆಗುತ್ತೆ ಅಂತಲ್ಲ, ಅದು ನಿಜವಾಗ್ಲೂ ಅಕ್ಷರಶಃ ನಿಜ, 100% ನಿಜ. ಯಾಕಂದರೆ ನಾನು ಅದರಲ್ಲಿ ನಾನು ಎಷ್ಟೋ ಅನುಭವದಲ್ಲಿ ನೋಡಿದ್ದೀನಿ ನನ್ನ ಜೀವನದಲ್ಲಿ. ಅದು ಟೈಮ್ ಬಂದಾಗೆಲ್ಲ ಆಗ್ತಾ ಇರುತ್ತೆ, ನೋ ಪ್ರಾಬ್ಲಮ್. ಅದಾದಾಗ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ, ನೋ ಸೊ ಈಗ ತುಂಬಾ ಏನು ಹೇಳ್ದಂಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಿದೆ ಅಲ್ಲ, ಆವಾಗ ಎಸ್ಪೆಷಲಿ ನನಗೆ ಮೋಕ್ಷಿತಿ ಹೆಂಗೆ ಮೇಂಟೈನ್ ಮಾಡೋದು ಅಂದರೆ, ಸ್ಕ್ರೀನ್ ಕೊಡಬಾರ್ದು ಅನ್ನೋದೊಂದು ನನಗೆ, ಅದೊಂದು ಬಿಡಿಸ್ಬೇಕು, ಅದೊಂದು ವರ್ಕೌಟ್ ಮಾಡಲೇಬೇಕು. ಈವ್ನಿಂಗು ಸ್ವಲ್ಪ ಟೈಮ್ ಇವಾಗಿಂದ ಸ್ವಲ್ಪ ಹೊರಗಡೆ ಕರ್ಕೊಂಡೋಗೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲಿ ಅಪಾರ್ಟ್ಮೆಂಟ್ ಕೆಳಗಡೆ ಆಟ ಆಡಲಿ ಮಕ್ಕಳ ಜೊತೆ ಅಂತ. ಪಾಪ ಎಷ್ಟು ಆಟ ಆಡ್ತಿದ್ದ, ಬಿಟ್ಬಿಟ್ಟು ಅವ್ನಿಗೆ ಬಾ ಅಂದ್ರೇನೋ ಬರ್ತಾನೆ ಇಲ್ಲ ನಾನು ಇಲ್ಲೇ ಇರ್ತೀನಿ. ಆ ಅಡಿಕ್ಷನ್ಗೆ ಆಗ್ಬಿಟ್ಟಿದ್ದಾರೆ. ನಾವು ಹೆಂಗೆ ಬೆಳೆಸ್ತೀವಿ ಮಕ್ಳು ಹಿಂಗಿರುತ್ತೆ, ಆ ಅಟ್ಮಾಸ್ಫಿಯರ್ಗೆ ಆ ವಾತಾವರಣಕ್ಕೆ ಹೊಂದ್ಕೊಬಿಡ್ತಾರೆ ಮಕ್ಕಳು, ಹಾಗೆ ಆಗ್ಬಿಟ್ಟಿದ್ದಾನೆ. ಸೊ ನೋಡಬೇಕು ಅದು ಹೆಂಗಾಗುತ್ತೆ. ಸೊ ಅದ್ರ ಬಗ್ಗೆ ವರ್ಕೌಟ್ ಮಾಡಬೇಕು. ಯೂಟ್ಯೂಬ್ ಬಗ್ಗೆ ಜಾಸ್ತಿ ನಾನು ವರ್ಕೌಟ್ ಮಾಡೋಕ್ಕೆ ತುಂಬಾ ಫುಲ್ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಸಾರಿ. ಸೊ ಬಿಗ್ ಬಾಸ್ಕೆಟ್ ಆರ್ಡರ್ ಮಾಡಿದ್ದೆ ಜಸ್ಟ್ ಅಂತ. ಸೊ ನಾನೀಗ ಏನು ಹೇಳ್ತೀನಿ ಅಂದರೆ, ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಅದ್ರ ಇನ್ವಾಲ್ವ್ ಆಗಿ ಏನಾದರೂ, ಈಗ ಫಾರ್ ಎಕ್ಸಾಂಪಲ್ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಸಣ್ಣ ವಿಷಯಕ್ಕೆ ತಲೆನೇ ಹಾಕೋಬೇಡಿ ಕಂಡ್ರೆ, ಇದು ನಿಜವಾಗ್ಲೂ ಯೂಸ್ ಇಲ್ಲ. ಫಸ್ಟ್ ನಾವು ಸಣ್ಣ ಪುಟ್ಟದಕ್ಕೆಲ್ಲ ಇದು ಮಾಡ್ತಾ ಇದ್ದೆ, ಜಸ್ಟ್ ಇಗ್ನೋರ್ ಮಾಡಿ ನಿಮ್ಮ ಕೆಲಸದ ಮೇಲೆ ಗಮನ ಕೊಡ್ತಾ ಇರಿ. ಸೊ ಅದು ನಿಮ್ಗೇನೆ ಹೆಲ್ಪ್ ಆಗುತ್ತೆ. ನಾವು ಅದು ಅವ್ರಂದ್ರು ಹಿಂಗಂದ್ರು, ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಅರ್ಥನೇ ಇಲ್ಲ ಕಣ್ರಿ. ಎಷ್ಟೋ ಜನ ಇದನ್ನೆಲ್ಲ ಬಿಟ್ಟು ಇಗ್ನೋರ್ ಮಾಡಿ ಅವ್ರದ್ದು ಏನೋ ಅವ್ರ ಲೈಫಲ್ಲಿ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಸೊ ನಾವು ಇದನ್ನ ಈ ಸಣ್ಣದೊಂದು ಬದಲಾವಣೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಏನೋ ಎಷ್ಟೊಂದು ಬದಲಾವಣೆ ನಮ್ಮ ಲೈಫಲ್ಲೂ ಕಾಣಿಸುತ್ತೆ. ಬಾಸ್ಕೆಟ್ ಆರ್ಡರ್ ಮಾಡಿದ್ದೆ, ಸಾರಿ. ನಾನು ಆರ್ಡರ್ ಮಾಡಿ ಹೋಗಿದ್ದಾನೆ, ಮುಗಿಸಿತ್ತು. ನಾನು ಬರೋಷ್ಟರಲ್ಲಿ ವಾಟರ್ ಮೆಲನ್ ಪಾಪ್ಸಿಕಲ್ ರೆಡಿಯಾಗಿರ್ಬೇಕಮ್ಮ ಅಂತ. ಆಲ್ರೆಡಿ 2 hours ಆಗೋಗಿದೆ, ಸ್ಕೂಲ್ ಹೋಗಿ ಬಂತು. ಆವಾಗಲೇ ಮಾಡಿಡಬೇಕಿತ್ತು, ಹಾಕಬೇಕಿತ್ತು. ಕೋಲ್ಡ್ ಆದಮೇಲೆ ಏನು ಅದು ಪಾಪ್ಸಿಕಲ್ ಆಗ್ತಿತ್ತು. ಅಲ್ಲಿ ಬಂದಮೇಲೆ ವೆಯ್ಟ್ ಮಾಡಲ್ಲ, ಇನ್ನೂ ಆಗಿಲ್ಲ ಅಂತ ತಲೆದಿಂದ ಇರ್ತಾನೆ. ಪಾಪ್ಸಿಕಲ್ಸು ಮತ್ತು ಕೊಕೊನಟ್ ಆಯಿಲನ್ನು ಎರಡೂ ಮಾಡಬೇಕು. ನಾನು ಪಾಪ್ಸಿಕಲ್ ಮಾಡಿರೋ ಒಂದು ವೀಡಿಯೋ ಹಾಕಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ಹೇಗೆ ಪಾಪ್ಸಿಕಲ್ಸ್ ಮಾಡೋದು ಅಂತ. ಸೊ ಅದು ಐಸ್ ಕ್ರೀಮ್ ಕೊಡೋ ಬದಲು ಇದನ್ನಾದರೂ ಕೊಡ್ಬೋದು. ಒಬ್ಬೊಬ್ಬ ಮಕ್ಕಳಿಗೆ ಐಸ್ ಕ್ರೀಮ್ಸಿಂದ ತಪ್ಪಿಸಿಡೋದು ಸಾಧ್ಯನೇ ಇಲ್ಲ ಅನಿಸ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ ಇವಾಗ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇಲ್ಲಿ ಏನು ಜಾಸ್ತಿ ಇವತ್ತೊಂದು ಬ್ಲಾಗಲ್ಲಿ ಮಾಡೋಕ್ಕಾಗಲ್ಲ ನಾನು. ಮತ್ತೊಂದು ಕೆಲಸ ಈಗ 10 o'clock ಆಗಿದೆ. ಟು ಸ್ಟಾರ್ಟ್ ಅದರ್ ವರ್ಕ್ ಅನ್ನೋದು 10 minutes ಸೊ ಇಲ್ಲಿಗೆ ಈ ಬ್ಲಾಗ್ನ ಏನು ಸ್ಟಾಪ್ ಮಾಡ್ತಿದ್ದೆ ಅನಿಸುತ್ತೆ. ಸೊ ಪ್ಲೀಸ್ ವಿಸಿಟ್ ಮೈ ಓಲ್ಡ್ ವೀಡಿಯೋಸ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಏನು ಸಪೋರ್ಟ್ ಮಾಡಿ. ನನಗೆ ವಾಚಿಂಗ್ ಅವರ್ಸ್ನ ಆದಷ್ಟು ಬೇಗ ರೀಚ್ ಮಾಡಬೇಕಾಗಿದೆ. ಸೊ ಅದಕ್ಕೂ ಕೂಡ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ವಾಚ್ ಮೈ ಓಲ್ಡ್ ವೀಡಿಯೋಸ್. ಅದನ್ನು ಹಳೆ ವೀಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ.
ನನಗೆ ಆಗ್ತಾ ಇರೋ ಇವಾಗಿಂದ ವಾಚಿಂಗ್ ಅವರ್ಸಿಗೆ 10 ಪಟ್ಟು ಇನ್ನೂ ಜಾಸ್ತಿ ಆಗಬೇಕು ನಾನು ರೀಚ್ ಮಾಡಬೇಕು ಅಂತಂದರೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದು ದಿನಕ್ಕೆ ಎಷ್ಟು ಅವರ್ಸ್ ಬರ್ತಾಯಿದೆ, ಇದು ಇನ್ನೂ ನನಗೆ 9 ಪಟ್ಟು ಜಾಸ್ತಿ ಆಗಬೇಕು ಒಂದು ದಿನಕ್ಕೆ, ಹಂಗಾದರೆ ನಾನು ರೀಚ್ ಆಗೋಕ್ಕೆ ಸಾಧ್ಯ. ಆದರೂ ಆದಷ್ಟು ವರ್ಕೌಟ್ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡ್ತಾ ಇರ್ತೀನಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಮಕ್ಕಳು ಯಾವ ಸ್ಕೂಲ್ ಯಾವ ಇದು ಸಮ್ಮರ್ ಕ್ಯಾಂಪಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವ ಕೋರ್ಸ್ ಇದು ಮಾಡ್ಕೊಂಡಿದ್ದಾರೆ ನನಗೆ ಕಮೆಂಟ್ ಮಾಡಿ. ಸೊ ಡಿಸ್ಕಷನ್ ಮಾಡ್ತಾಯಿದ್ದರೆ ಬೇರೆಯವ್ರು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಾನು ನನ್ನ ಮಗನಿಗೆ ಫಸ್ಟ್ ಪ್ರಿಫರೆನ್ಸ್ ಯೋಗ, ಸೆಕೆಂಡ್ ಪ್ರಿಫರೆನ್ಸ್ ಅವ್ನಿಗೆ ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅದು, ಈ ಸ್ವಿಮ್ಮಿಂಗು ಸೇರಿಸ್ಬೇಕು. ಬಟ್ ಅವ್ನು ಅಕಾರ್ಡಿಂಗ್ ಟು ಒಂದು ಸ್ಕಿನ್ ಹೆಂಗಿದೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇದು ಮಾಡಬೇಕು, ಅಷ್ಟೇ ವರ್ಕೌಟ್ ಮಾಡಬೇಕು. ಸ್ವಿಮ್ಮಿಂಗ್ ಅಂದರೆ ನನಗೆ ಒಂದು ಸಮ್ಮರ್ ಇರುತ್ತಲ್ಲ ಕೂಲ್ ಆಗ್ಬೋದು ಅನ್ನೋದೊಂದು, ಬಟ್ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ನೋಡ್ಕೊಂಡು ಮಾಡಬೇಕು. ಬಟ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್, ಅವ್ನಿಗೆ ಸ್ಕಿನ್ಗೆ ಅವ್ನ ಜೊತೆ ಇದ್ದಾಗ ಏನಾಗಿತ್ತು ಅಂದರೆ ಅವ್ನಿಗೆ ಕಂಫರ್ಟಬಲ್ ಫೀಲ್ ಆಗ್ತಿದ್ದ ಸ್ವಿಮ್ ಮಾಡಿದ್ರೆ. ಬಟ್ ನೋಡಬೇಕು ಈಗಿನ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿ ಫಾಲೋ ಮಾಡಬೇಕು. ಟೇಕ್ ಕೇರ್ ಆಫ್ ಯುವರ್ ಕಿಡ್ಸ್ ಆ್ಯಂಡ್ ಯುವರ್ ಸೆಲ್ಫ್, ಎಸ್ಪೆಷಲಿ ಮಾಮ್ಸ್. ಹೈಡ್ರೇಟ್ ಯುವರ್ ಸೆಲ್ಫ್. ನಂಗೆ ತುಂಬ ದಾಹ ಆಗ್ತಾಯಿದೆ, ಈಗ ಹೋಗಿ ನೀರು ಕುಡಿದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್. ಬೈ ಬೈ ಟಿಲ್ ದೆನ್, ಟೇಕ್ ಕೇರ್, ನಮಸ್ತೆ. ಕಷ್ಟ ಎಲ್ಲರ ಲೈಫಲ್ಲೂ ಬರುತ್ತೆ, ಎಲ್ಲರದ್ದು ಒಂದೊಂದು ಸ್ಟೇಜಲ್ಲಿ ಬಂದೇ ಬರುತ್ತೆ. ಸೊ ಅದು ಅವಾಗ ಇದೇ ಗೊಂದಿದೆ, ಸುಮ್ಮನೆ ಏನೋ ಆ ಫೇಸಲ್ಲಿ ಆ ಟೈಮಲ್ಲಿ ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಂಡು ಹೋಗ್ತಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೇ ಆಗ್ತವೆ. ಸಾಲ್ವ್ ಆಗದೇ ಇರೋಂಥ ಪ್ರಾಬ್ಲಮ್ ಯಾವುದೂ ಇಲ್ಲ. ಎಸ್ಪೆಷಲಿ ಹೆಲ್ತ್ ವಿಷಯ ಆಗ್ಬೋದು, ಫಿನಾನ್ಸ್ ಆಗಿರ್ಬೋದು, ಬೇರೆ ಇನ್ನೊಂದು ಏನೋ ಆಗಿರ್ಬೋದು. ಸೊ ನಾವು ಏನು ಪೇಷನ್ಸಿಂದ ಇದ್ದರೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಕ್ಕೆ ಖಂಡಿತ ಸಾಧ್ಯ ಉಂಟು. ಒಂದೇ ಒಂದಂದರೆ ನಮಗೆ ತಾಳ್ಮೆ ಇಟ್ಕೊಂಡು ಅದ್ರ ಬಗ್ಗೆ ವರ್ಕೌಟ್ ಮಾಡಬೇಕು. ಇವತ್ತು ನಮಗೆ ನಾವು ಯಾರು ಕಂಪ್ಯಾರಿಸನ್ ಮಾಡ್ಕೊಳ್ದೆ ನಮ್ಮದೇ ಆದ ನಮ್ಮ ಇದರಲ್ಲಿ ನಮ್ಮದೇ ಆದ ನಮ್ಮ ಲೈಫನ್ನ ನೋಡ್ಕೊಳ್ತಾ ಅದ್ರ ಬಗ್ಗೆ ಗಮನ ಕೊಡ್ತಾ ಹೋದರೆ ನಿಜವಾಗ್ಲೂ ತುಂಬ ನೆಮ್ಮದಿ ಅಂತ ಇರುತ್ತೆ. ಸೊ ಕಂಪ್ಯಾರಿಸನ್ ಮಾಡೋದೇ ಬೇಡ, ನಾವೇ ಒಂದು ಯುನಿಕ್ ಇರುತ್ತೆ, ಬೇರೆಯವರೇ ಯುನಿಕ್ ಆಗಿರ್ತಾರೆ. ಸೊ ನಥಿಂಗ್ ಟು ಡೂ ವಿತ್ ಕಂಪ್ಯಾರಿಸನ್. ಅದರಿಂದ ಪ್ರಾಬ್ಲಮೇ ಆಗೋದು. ಕಂಪೇರ್ನಂತೂ ನಾನು ಯಾವತ್ತೂ ಮಾಡೋದಿಲ್ಲ, ಅದು ಹೇಳ್ತಾ ಇದ್ದೆ, ಜಸ್ಟ್ ನಾನು ಮಾಡೋದಿಲ್ಲ, ನೀವು ಕೂಡ ಮಾಡಬೇಡಿ ಅಂತ. ಏನಿದೆ ಒಂದು ಪಾಸಿಟಿವ್ ಥಿಂಗ್ಸ್, ಒಂದು ಒಳ್ಳೊಳ್ಳೆ ಥಿಂಗ್ಸ್ಗಳನ್ನ ಕಲ್ತ್ಕೋಬೋದು. ವಿಡಿಯೋನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಕೂತ್ಕೊಂಡೆ, ಒಂದು 10 ನಿಮಿಷ ಮಾತಾಡ್ಬೋದು ಅಂತ. ಯಾವಾಗ ಹರಿಬರಿ ಇರ್ತೀವಿ ಅವಾಗಲೇ ಏನಾದರೂ ಆಗ್ಬಿಡುತ್ತವೆ. ತುಂಬ ಸೆಕೆ ಕೂರ್ಲಿಕ್ಕೆ ಆಗ್ತಾಯಿಲ್ಲ ನನಗೆ. ಫ್ಯಾನ್ ಆನ್ ಮಾಡಬೇಕು, ಫ್ಯಾನ್ ಆನ್ ಮಾಡಿಲ್ಲ. ಇವತ್ತು ನಮ್ಮ ಅಮ್ಮ ನನಗೂ ಸ್ಪೋರ್ಟ್ಸ್ ನಾನು ಆಟ ಆಡಬೇಕು ಇವತ್ತು. ನಾನು ಸ್ಕೂಲಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ವಿ, ಸಣ್ಣಿರುವಾಗ ಅವನಿಗೆ ಬೇಡ ಅಂತ ಹೇಳ್ಬಿಟ್ಟು ಆಟ ಆಡ್ಸೋದು ಬೇಡಿ, ಕರ್ಕೊಂಡೋಗ್ಬೇಡಿ ಅವನಿಗೆ ಅಂತ ಬರ್ತು ಕಳಿಸ್ತಿದ್ದೆ. ಬಟ್ ಅವನು ಇಲ್ಲ, ನಾನು ಇವತ್ತು ಆಡಬೇಕಮ್ಮ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕಳಿಸಿದ್ದೀನಿ ಡೈರಿಲಿ ಬರೆದು. ಅದು ಏನು ಮಾಡ್ತಾನೋ ಗೊತ್ತಿಲ್ಲ, ಬಿಸಿಲಲ್ಲಿ ಆಟ ಆಡ್ಕೊಂಡು ಬಂದು ಆಮೇಲೆ ನನಗೆ ಕ್ಲಾಸ್ ತೊಗೊಳ್ತಾನೆ ಬಂದು ಕಿಚ್ಚಿ ಅಂದ್ಕೊಂಡು ಹೋಗಿ ಅದನ್ನು ಫುಲ್ಲಲ್ಲಿ ಇಲ್ಲಮ್ಮ ನಾನು ಆಟ ಆಡಬೇಕಮ್ಮ. ಪಾಪ ತುಂಬ ದಿನದಿಂದ ಆಟ ಆಡೋದೇ ಇರಲಿಲ್ಲ, ಅದು ಕೂತ್ಕೊಳ್ತಾ ಇತ್ತಂತೆ ನೋಡಿಕೊಂಡು. ಸೊ ಲಾಸ್ಟ್ ಡೇ ಅಲ್ವಾ ಇವತ್ತು ನಾಳೆ ಆಟ ಆಡ್ಕೊಂಬರಲಿ, ಏನೋ ಸ್ವಲ್ಪ ಅಫೆಕ್ಟ್ ಆದರೆ ಮನೇಲಿ ರೆಸ್ಟ್ ಮಾಡ್ತಾನಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಓಕೆ ಅಂತೇಳಿ ಕಳಿಸಿದ್ದೀನಿ. ಇದೇನು ಮಾಡ್ತಾನೆ ಗೊತ್ತಿಲ್ಲ. ಅಲ್ಲಿಂದ ಬಂದಮೇಲೆ ಹೆಂಗೆ ಮಾಡ್ತಾನೆ ಅದು ಒಟ್ಟಿನಲ್ಲಿ ಸ್ವಲ್ಪ ಖುಷಿಯಾಗಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಕಳಿಸಿಟ್ಟಿದ್ದೀನಿ ಅವನಿಗೆ. ಓಕೆ ಗಸ್, ನಮಸ್ತೆ. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.